ಇನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಭೇಟಿ ನೀಡಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಭೇಟಿ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಏನೆಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅದರ ಬಗ್ಗೆ ಪರಿಶೀಲನೆಯನ್ನ ನಡೆಸಿದ್ರು ಶರಣ್ ಪ್ರಕಾಶ್ ಪಾಟೀಲ್. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಿದ್ಧತೆಯ ಬಗ್ಗೆ ಪರಿಶೀಲನೆ, ಕೊರೋನಾ ವಾರ್ಡ್, ಬೆಡ್, ಆಕ್ಸಿಜನ್ ವ್ಯವಸ್ಥೆ ಇದೆಲ್ಲವನ್ನು ಕೂಡ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಪರಿಶೀಲನೆ ನಡೆಸಿದ್ರು. ಇದು ವಿಕ್ಟೋರಿಯಾಗೆ ಭೇಟಿ ನೀಡಿದಂಥ ಸಂದರ್ಭ. ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಏನೆಲ್ಲ ವ್ಯವಸ್ಥೆಗಳಿದೆ ಅದೆಲ್ಲವನ್ನು ಕೂಡ ಅಲ್ಲಿ ಚೆಕ್ ಮಾಡಿದರು. ಯಾಕಂದರೆ ಮುಂದಿನ ಹಂತದಲ್ಲಿ ಮುಂದಿನ ಅಷ್ಟು ವಾರಗಳಲ್ಲಿ ಕೋವಿಡ್ ಕೇಸ್ಗಳು ಇನ್ನಷ್ಟು ಜಾಸ್ತಿ ಆಗುವಂಥ ನಿರೀಕ್ಷೆ ಇದೆ. ಸಿದ್ಧತೆಗಳ ಬಗ್ಗೆ ಮಾಹಿತಿಯನ್ನು ಈಗ ಪಡ್ಕೊಂಡ್ರು. ಕೊರೋನಾ ವಾರ್ಡ್ ಬಗ್ಗೆ, ಬೆಡ್ ಬಗ್ಗೆ, ಜೊತೆಗೆ ಆಕ್ಸಿಜನ್ ವ್ಯವಸ್ಥೆ ಎಲ್ಲ ಹೇಗಾಗಿದೆ ಅಂತ. ಇದು ವಿಕ್ಟೋರಿಯಾ ಆಸ್ಪತ್ರೆಗೆ ಭೇಟಿ ನೀಡಿದಂಥ ಸಂದರ್ಭ. ನೀವೀಗ ನೋಡ್ತಾ ಇದ್ರೆ ವಿಕ್ಟೋರಿಯಾ ಅಧಿಕಾರಿಗಳು ಕೂಡ ಅಲ್ಲೆಲ್ಲ ವಿವರಿಸಿದ್ರು ಏನೆಲ್ಲ ವ್ಯವಸ್ಥೆ ಮಾಡಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯ ಬೆಡ್ಗಳು, ಜೊತೆಗೆ ತುಂಬ ಸೀರಿಯಸ್ ಕಂಡೀಷನ್ ಇರುವಂಥವರಿಗೆ ಆಕ್ಸಿಜನ್ ವ್ಯವಸ್ಥೆ ಇರ್ಬೋದು, ಜೊತೆಗೆ ಪ್ರತಿಯೊಂದು ಕೂಡ ಯಾವುದು ಸಮಸ್ಯೆ ಆಗದಂತೆ ಹೇಗೆ ಕ್ರಮ ಕೈಗೊಳ್ಳಲಾಗಿದೆ ಅಂತ. ಭಾಳ ಮುಖ್ಯವಾಗಿ ಬೇಕಾಗುವಂಥದ್ದು ಉಪಕರಣಗಳು, ಜೊತೆಗೆ ಒಂದಷ್ಟು ಸಿಬ್ಬಂದಿ, ಹೆಚ್ಚಿನ ಸಿಬ್ಬಂದಿ ಬೇಕಾಗುತ್ತೆ. ಕಳೆದ ಕೋವಿಡ್ ಸಂದರ್ಭದಲ್ಲೂ ಕೂಡ ಕೇರ್ ಸೆಂಟರ್ಗಳಲ್ಲಿ ಸಿಬ್ಬಂದಿ ವಿಚಾರವಾಗಿ ಒಂದಷ್ಟು ಗೊಂದಲ ಆಗ್ತಾ ಇತ್ತು. ಕೆಲವೊಂದಷ್ಟು ಕಡೆ ಸಿಬ್ಬಂದಿ ಕಡಿಮೆ ಇತ್ತು, ಅಂದರೆ ಟ್ರೈನ್ಡ್ ಸಿಬ್ಬಂದಿ ಬೇಕಾಗುತ್ತೆ. ಸಿದ್ಧತೆಗಳ ಬಗ್ಗೆ ಈಗ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯ ಅಧಿಕಾರಿಗಳು, ಅಲ್ಲಿನ ಸಿಬ್ಬಂದಿ ಅವರಿಗೆ ವಿವರಿಸಿದ್ದಾರೆ. ಬೆಂಗಳೂರಿನ ಬೇರೆ ಬೇರೆ ಆಸ್ಪತ್ರೆಗಳು, ಅದರಲ್ಲೂ ವಿಕ್ಟೋರಿಯಾ ಮತ್ತು KC ಜನರಲ್ ಅತಿ ಹೆಚ್ಚು, ಅಂದರೆ ಸಾಮಾನ್ಯ ಜನ ಬಂದು ಅಲ್ಲಿ ಚಿಕಿತ್ಸೆಯನ್ನು ಪಡೆಯೋದಕ್ಕೆ ಇರುವಂಥ ಆಸ್ಪತ್ರೆಗಳು. ಅವರೆಲ್ಲರೂ ಕೂಡ ಬರುವಂತಹ ಸಂದರ್ಭ. ಯಾಕಂದರೆ ಯಾವ ರೀತಿಯಾಗಿ ಇದು ಮುಂದುವರಿಯುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದಂಥ ಐಡಿಯಾ ಇಲ್ಲ. ಕೇರಳದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ, ಕೇಸ್ಗಳು ಡಬಲ್ ಆಗ್ತಾ ಇದೆ. ಆ ಕಾರಣಕ್ಕೆ ಯಾವುದೇ ಹಂತಕ್ಕೂ ಕೂಡ ನಾವು ರೆಡಿಯಾಗಿರಬೇಕು ಅನ್ನೋದು ಈಗ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ.